ಎಸ್, ಇನ್ನು ನಿನ್ನೆ ಬೀದರ್ ಜಿಲ್ಲೆಯಲ್ಲಿ ವರುಣ ದೇವನ ಅವಾಂತರದಿಂದ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ನಿನ್ನೆ ಬೀದರ್ ಜಿಲ್ಲೆಯಾದ್ಯಂತ ಬಿರುಗಾಳಿ ಗುಡುಗು ಸಹಿತ ಅಬ್ಬರಿಸಿದ್ದಾನೆ ವರುಣ ದೇವನ ಅಬ್ಬರಕ್ಕೆ ಬೀದರ್ ಜಿಲ್ಲೆ ಬಹುಶಃ ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದು. ಆ ಮಟ್ಟಿಗೆ ಎಲ್ಲಿಯೂ ಕೂಡ ಸಮಸ್ಯೆಗಳು ಆಗಿಲ್ಲ. ಆದರೆ ಸಡನ್ ಅಂತ ಬಂದಂತಹ ಮಳೆಗೆ ಸ್ವಲ್ಪ ಮಟ್ಟಿಗೆ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ಇನ್ನು ಕೆಲವೊಂದು ಕಡೆ ಗಿಡ ಮರಗಳು ಧರೆಗುಳಿದಿವೆ. ಅದೇ ರೀತಿ ಒಂದು ಮೇಲ್ಛಾವಣಿ ಕುಸಿದು ಆಕಳು ಕೂಡ ಸಾವನ್ನಪ್ಪಿರುವಂತಹ ಘಟನೆ ಬೀದರ್ನಲ್ಲಿ ಜರುಗಿದೆ. ಶಿಥಿಲಾವಸ್ಥೆಗೆ ಕಟ್ಟಡದ ಮೇಲ್ಛಾವಣಿ ಕುಸಿದು ಆಕಳು ಸಾವನ್ನಪ್ಪಿರುವಂಥದ್ದು ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಚಾಟಿಗೆ ಯೂತ್ ಕ್ಲಬ್ ಕಟ್ಟಡದ ಕೆಳಗೆ ನಿಂತಿದ್ದಂತಹ 3 ಆಕಳುಗಳಲ್ಲಿ ಮಳೆ ಗಾಳಿಗೆ ಏಕಾಏಕಿ ಆ ಒಂದು ಕಟ್ಟಡ ಕುಸಿದು ಬೀಳುತ್ತೆ, ಅದರ ಮೇಲ್ಛಾವಣಿ. ಆವಾಗ ಆ ಒಂದು ಗರ್ಭಿಣಿ ಆಕಳು ಸ್ಥಳದಲ್ಲಿಯೇ ಸಾವನ್ನಪ್ಪಿದೆ ಮತ್ತು ಮತ್ತೆರಡು ಆಕಳುಗಳು ಕಾಲು ಮುರಿತ ಉಂಟಾಗಿರುವಂಥದ್ದು. ಹೀಗೆ ಬೀದರ್ನ ಆ ಒಂದು ಅಮಲಾಪುರ ಗ್ರಾಮದ ಮುಜೀಬ್ ಮತ್ತು ಏಜಾಸ್ ಎಂಬುವರಿಗೆ ಆ ಆಕಳುಗಳು ಸೇರಿದ್ವು ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಈ ಕುರಿತು ನಮ್ಮ ಬೀದರ್ನ ಪ್ರತಿನಿಧಿ ದೇವರಾಜ್ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾರೆ. ನಿನ್ನೆ ಬೀದರ್ ನಗರ ಹಾಗೂ ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಗಿತ್ತು ಅಂತ ಹೇಳ್ಬೋದು. ಅಕಾಲಿಕ ಮಳೆಯಿಂದಾಗಿ ಜನರು ಸಾಕಷ್ಟು ಪರದಾಡುವ ಪರಿಸ್ಥಿತಿ ಬೀದರ್ ನಗರದಲ್ಲಿ ಹಾಗೂ ಜಿಲ್ಲೆಯಾದ್ಯಂತ ನಿರ್ಮಾಣವಾಗಿತ್ತು. ಔರಾದ್ನ ಕೆಲವೆಡೆ ಮರಗಳು ಧರೆಗುಳಿದಿದ್ದು, ಬೃಹತ್ ಗಾತ್ರದ ಮರಗಳು ಧರೆಗುಳಿದ ಕಾರಣ ವಾಹನ ಸವಾರರು ಸಾಕಷ್ಟು ಪ್ರಯಾಸ ಪಡುವಂತಾಗಿತ್ತು. ರಸ್ತೆಗಳು ಬಂದಾದ ಕಾರಣ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗಿತ್ತು. ಅದೇ ರೀತಿ ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮದಲ್ಲಿ ಮಳೆ ಬಂದ ಹಿನ್ನೆಲೆ ಮುಜೀಬ್ ಎನ್ನುವರಿಗೆ ಸೇರಿದ ಹಸುಗಳು ಆ ಮಳೆಯಿಂದ ರಕ್ಷಣೆ ಪಡೆಯಲು ಚಾಚ್ಗಾಗಿ ಒಂದು ಗೋಡೆ ಪಕ್ಕ ನಿಂತ ಸಂದರ್ಭದಲ್ಲಿ ಆ ಶೀತಲಾವಸ್ಥೆಗೆ ತಲುಪಿದಂತಹ ಗೋಡೆ ಕುಸಿದ ಕಾರಣ ಒಂದು ಗರ್ಭಿಣಿ ಹಸು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಅದೇ ರೀತಿ 2 ಹಸುಗಳು ಕಾಲನ್ನು ಕೂಡ ಮುರಿದುಕೊಂಡಿವೆ. ಅದೇ ರೀತಿ ಬೀದರ್ ನಗರದಲ್ಲಿಯೂ ಕೂಡ ಸುರಿದ ಧಾರಾಕಾರ ಮಳೆಗೆ ನಗರದ ಮೋಹನ್ ಮಾರ್ಕೆಟ್ ಹಾಗೂ ಮಡಿವಾಳ ವೃತ್ತದ ಹತ್ರ